ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. 4 ಪ್ರಕರಣಗಳು ಸ್ವಾಮಿ, ಒಂದಲ್ಲ ಎರಡಲ್ಲ 4 ಪ್ರಕರಣಗಳು ಒಂದೇ ದಿವಸ. ಇವರೇನು ಚುನಾವಣಾ ಪ್ರಚಾರ ಮಾಡ್ತಾ ಇದ್ದಾರೋ ಇಲ್ಲ ಪ್ರತಿ ದಿವಸ ಹೈಕೋರ್ಟು ಸುಪ್ರೀಂ ಕೋರ್ಟು ಹೈಕೋರ್ಟು ಸುಪ್ರೀಂ ಕೋರ್ಟು ಅಂತ ನಿರಂತರವಾಗಿ ಕಾನೂನು ಯುದ್ಧವನ್ನು ಮಾಡ್ತಾ ಇದ್ದಾರೋ ಪಶ್ಚಿಮ ಬಂಗಾಳದಲ್ಲಿ, ನನಗಂತೂ ಅರ್ಥ ಆಗ್ತಾ ಇಲ್ಲ. ಜೊತೆಗೆ ಮೇನ್ ಸ್ಟ್ರೀಮ್ ಮೀಡಿಯಾದಲ್ಲಿ ಇದು ಎಲ್ಲಿಯೂ ಚರ್ಚೆನೇ ಆಗ್ತಾ ಇಲ್ಲ. ಅದು ಯಾಕೆ ಅಂತ ನನಗೆ ಇನ್ನೂ ತನಕ ಗೊತ್ತಾಗಿಲ್ಲ. ಭಾಳ ಮುಖ್ಯವಾದ ವಿಚಾರಗಳು, ಭಾಳ ಸೂಕ್ಷ್ಮವಾದ ವಿಚಾರಗಳು ಮತ್ತು ಮಮತಾ ಬೇಗಂ ಅವರ ಮಾನಸಿಕ ಸ್ಥಿತಿಯನ್ನು ಬಿಂಬಿಸುವಂಥ ಘಟನೆಗಳಿವು. ಭಾಳ ಇಂಟ್ರೆಸ್ಟಿಂಗ್ ಆಗಿದೆ. ಸಂಪೂರ್ಣವಾದಂಥ ವಿಡಿಯೋವನ್ನು ನೋಡಿ. ಮೊದಲನೇದಾಗಿ ಹೇಳ್ತೀನಿ, ಒಂದು PIL ಹಾಕಲಾಯಿತು. ಏನಂತ PIL ನೀವು ಕೇಳಿದರೆ ನಕ್ಬಿಡ್ತೀರಿ. ಸುವೇಂದು ಅಧಿಕಾರಿ ಅಂತ ಒಬ್ಬ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿ ಇದ್ದಾರೆ. ಆತ ಭವಾನಿಪುರ ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ ಚುನಾವಣೆ ನಿಂತಿದ್ದಾರೆ. ಅದೇ ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬೇಗಂ ಅವರು ನಿಂತಿದ್ದಾರೆ. PIL ಏನು ಅಂತಂದರೆ, ಚುನಾವಣಾ ಆಯೋಗಕ್ಕೆ ನಿರ್ದೇಶವನ್ನು ಕೋರ್ಟ್ ಕೊಡಬೇಕು, ಸುವೇಂದು ಅಧಿಕಾರಿ ಆ ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ ಸ್ಪರ್ಧಿಸಬಾರದು ಅಂತ. ಹಾಗಂತ ಸುಪ್ರೀಂ ಕೋರ್ಟು ನಿರ್ದೇಶನವನ್ನು ನೀಡಬೇಕು ಎಲೆಕ್ಷನ್ ಕಮಿಷನ್ಗೆ. ಎಲ್ಲಿಯಾದರೂ ಈ ರೀತಿಯದಾದಂಥ ಅಹವಾಲನ್ನು, ಈ ರೀತಿಯಾದಂಥ ಅರ್ಜಿಯನ್ನು, ಈ ರೀತಿಯಾದಂಥ ವಕಾಲತ್ತನ್ನು ಎಲ್ಲಿಯಾದರೂ ಕೇಳಿದ್ದೀರಾ ನೀವು? ಚುನಾವಣೆ ಬಂದು ಕೂತಿದೆ, ಎದುರುಗಡೆ ಇದೆ. 29ಕ್ಕೆ ಮತದಾನ, ಪ್ರಚಾರ ಮಾಡಿ ಆಗಿದೆ. ಹಿಂದಿನ ದಿವಸ ಹೇಳ್ತಾರೆ, 2 ದಿವಸ ಮುಂಚೆ ಸುಪ್ರೀಂ ಕೋರ್ಟ್ನಲ್ಲಿ ಪ್ರತಿಸ್ಪರ್ಧಿಯಾಗಿರುವಂಥ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಇದನ್ನು ರದ್ದುಗೊಳಿಸಿ ಆತ ಚುನಾವಣೆಯಲ್ಲಿ ಸ್ಪರ್ಧಿಸಬಾರ್ದು ಅಂತ. ಯಾರು ಬೆಂಚ್ಗೆ ಹೋಗಿತ್ತು ಅದು ಭಾಳ ಮುಖ್ಯ ಆಗಿತ್ತು. ಇದು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಸೂರ್ಯಕಾಂತ್ ಅವ್ರ ಬೆಂಚ್ ಹೋಗಿತ್ತು. ವಿಚಾರಣೆಯನ್ನೇ ನಡೆಸಲಾರದೆ ಅರ್ಜಿಯನ್ನು ವಜಾ ಮಾಡಿದರು CJI ಅವರು. ಎರಡನೇ ಪ್ರಕರಣ ಚುನಾವಣಾ ಆಯೋಗ ಒಂದು ಮುಂಜಾಗರೂಕತಾ ಕ್ರಮವಾಗಿ ಒಂದು ಪಶ್ಚಿಮ ಬಂಗಾಳದಲ್ಲಿ ಸಿಸ್ಟಮನ್ನು ಮಾಡಿದೆ. ಏನಪ್ಪ ಅಂದರೆ, ಒಂದು ಆದೇಶವನ್ನು ಮಾಡಿದೆ. ಏನಂದರೆ, ಸಂಜೆ 6ರವರೆಗೂ, ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6ರವರೆಗೂ ಬೈಕ್ಗಳು ಪಶ್ಚಿಮ ಬಂಗಾಳದಲ್ಲಿ ಓಡಾಡಬಹುದು, ವಿಶೇಷವಾಗಿ ಕಲ್ಕತ್ತಾ ಮತ್ತು ಮುಖ್ಯ ನಗರಗಳಲ್ಲಿ. ಸಂಜೆ ಮೇಲೆ ಈ ಬೈಕ್ಗಳ ಸವಾರಿಯ ಮೇಲೆ ನಿಷೇಧವನ್ನು ಹೇರಲಾಗಿದೆ. ಹಾಗಂತ ಸಂಪೂರ್ಣ ನಿಷೇಧ ಅಲ್ಲ. ಅಗತ್ಯ ವೈದ್ಯಕೀಯ ಸೌಲಭ್ಯಕ್ಕಾಗಿ, ಶಾಲೆಯಿಂದ ಟ್ಯೂಷನಿಂದ ಮಕ್ಕಳು ಕರ್ಕೊಂಬರ್ಲಿಕ್ಕಾಗಿ, ಯಾವುದೋ ಮದುವೆ ಮುಂಜುವೆ ಸಮಾರಂಭಕ್ಕೆ ಹೋಗಿ ಬರಲಿಕ್ಕಾಗಿ, ಅದು ಯಾವುದಕ್ಕೂ ರೀತಿಯ ಧಕ್ಕೆ ಇರೋದಿಲ್ಲ, ಓಡಾಡಿ ಬರ್ಬೋದು. ಸುಮ್ಮನೆ ನೀವು ಬರ್ರ ಅಂತೇಳಿ ಗಾಡಿ ತೊಗೊಂಡು ಎಲ್ಲ ಕಡೆ ಓಡಾಡೋ ಹಾಗಿಲ್ಲ ಬೈಕ್ಗಳಲ್ಲಿ ಅಂತ. ಅದಕ್ಕೆ ಕಾರಣ ಇದೆ. ಏನಂದರೆ, ಕಳೆದ ಬಾರಿಯ ಚುನಾವಣೆಯ ಸಂದರ್ಭದಲ್ಲಿ, ಅದರ ಹಿಂದಿನ ಚುನಾವಣೆಯ ಸಂದರ್ಭದಲ್ಲಿ ಒಂದು ದೊಡ್ಡದಾದಂಥ ಇತಿಹಾಸ ಇದೆ. ಅದಕ್ಕೆ ಕಳಂಕಪೂರಿತ ಇತಿಹಾಸ ಇದೆ. ಏನಂದರೆ, ಈ ಬಾಂಬ್ಗಳಿರ್ತಾವಲ್ಲ, ಈ ಬಾಂಬ್ಗಳನ್ನು ನಾನು ನಿನ್ನೆ ಸಂಚಿಕೆಯಲ್ಲಿ ತೋರಿಸಿದ್ದೆ, ಅದ್ರ ಫೋಟೋ ಹಾಕಿದ್ದೆ, ಇವತ್ತು ಹಾಕ್ತೇನೆ. ಆ ಬಾಂಬ್ಗಳನ್ನು ಜೋರಾಗಿ ಬಿಸಾಕ್ಬಿಡೋದು. ಯಾವುದಾರ ಒಂದು ಪ್ರದೇಶದಲ್ಲಿ ಮುಂಚೆ ಟಾರ್ಗೆಟ್ ಮಾಡಿರ್ತಾರೆ, ಅಲ್ಲಿ ಬಿಸಾಕ್ಬಿಡೋದು. ಬೈಕನ್ನು ಇನ್ನಿಲ್ಲದ ಹಾಗೆ ವೇಗವಾಗಿ ಓಡಿಸ್ಕೊಂಡು ಹೋಗ್ಬಿಡೋದು, ಅದೃಶ್ಯ ಆಗಿಬಿಡೋದು. ಆ ಬಾಂಬಲ್ಲಿ ಸ್ಫೋಟ ಆಗತ್ತೆ, ಇಡೀ ವಾತಾವರಣದಲ್ಲಿ ಉದ್ವಿಗ್ನತೆ ಉಂಟಾಗತ್ತೆ. ಈ ರೀತಿಯದಾಗಿ ಬೈಕ್ ಸವಾರರು, TMC ಗೂಂಡಾಗಳು ನಿರಂತರವಾದಂಥ ಆಪರೇಷನನ್ನು ಮಾಡ್ತಾಯಿದ್ರು. ಒಂದು ದೊಡ್ಡ ಮೋಡಸ್ ಆಪರೆಂಡಿಯನ್ನು ಮಾಡಿಕೊಂಡಿದೆ. ಈ ಬಾರಿ ಚುನಾವಣಾ ಆಯೋಗ ಮುಂಜಾಗರೂಕತಾ ಕ್ರಮ ಕೈಗೊಳ್ಳುವಾಗ ಹಿಂದೆ ಹಿಂಸಾ ಘಟನೆಗಳ ಬಗ್ಗೆ ಒಂದು ಮಾಹಿತಿಯನ್ನು ಕಲೆಕ್ಟ್ ಮಾಡ್ತು. ಅದರಲ್ಲಿ ಬೈಕ್ ಸವಾರರಿಂದ ಈ ರೀತಿಯದಾದಂಥ ಕಾನೂನಿನ ವಿರುದ್ಧವಾದಂಥ ಚಟುವಟಿಕೆ ನಡೀತಾ ಇದ್ದಾವೆ, ನಿಷೇಧಿತ ಚಟುವಟಿಕೆಗಳು. ಅದಕ್ಕೆ ಮತದಾನಕ್ಕೆ 2 ದಿವಸ ಮುಂಚೆ 48 ಗಂಟೆಗಳ ಕಾಲ ಬೈಕ್ ಸವಾರಿಯನ್ನು ನಿಷೇಧಿಸಲಾಗಿದೆ. ಬೆಳಗ್ಗೆ 6ರಿಂದ ಸಂಜೆ 6ರವರೆಗೆ ಏನೂ ಸಮಸ್ಯೆ ಇಲ್ಲ. ಅದಾದ ಮೇಲೆ ರಾತ್ರಿ ಓಡಾಡುವಾಗ ನಿಮ್ಮನ್ನು ಹಿಡಿದು ಚೆಕ್ ಮಾಡಬಹುದು, ನಾಕಾಬಂದಿ ಹಾಕಿರ್ತಾರೆ. TMC ಅವರು ನೇರವಾಗಿ ಹೈಕೋರ್ಟಿಗೆ ಹೋಗ್ಬಿಟ್ರಪ್ಪ, ಕಲ್ಕತ್ತಾ ಹೈಕೋರ್ಟಿಗೆ. ಅಲ್ಲಿ ಜಸ್ಟಿಸ್ ರಾವ್ ಅಂಥೇಳಿ ಇವರು ಜಡ್ಜ್ ಅವ್ರು ಹೇಳಿದ್ರು, ಇದೇನ್ರಿ ಇದು ಚುನಾವಣೆನ ಏನು ಎಮರ್ಜೆನ್ಸಿ ಘೋಷಿಸಿದಾರ ನೀವು? ಅಲ್ಲ, ಜನರ ಓಡಾಟಕ್ಕೆ, ಸಂಚಾರಕ್ಕೆ ಸಂಚಕಾರ ತರ್ತೀರಂದರೆ, ಅವರ ಮಾನವ ಅಧಿಕಾರಕ್ಕೆ ನೀವು ಧಕ್ಕೆಯನ್ನು ತರ್ತಾ ಇದ್ದೀರಂದ್ರೆ ಇದು ಯಾವ ರೀತಿಯ ಚುನಾವಣೆ ಇದು? ನೀವೇನು ತುರ್ತು ಪರಿಸ್ಥಿತಿ ಹೇರಿದ್ದೀರಾ? ಈ ರೀತಿಯಾದ ಆಟ ಆಡೋಂಗಿಲ್ಲ ನೀವು. ಇದು ರದ್ದು ಮಾಡಿ, ಅದನ್ನ ಈ ಕ್ಷಣದಿಂದ ರದ್ದಾಗಬೇಕು. ಜನರಿಗೆ ಓಡಾಡಲಿಕ್ಕೆ, ಚಲನವಲನಕ್ಕೆ ನೀವು ಅವರ ಹಕ್ಕುಗಳನ್ನ, ಮೂಲಭೂತ ಹಕ್ಕುಗಳನ್ನ ಕಿತ್ಕೋತಾ ಇದ್ದೀರಿ. ಈ ಸರ್ಕಾರಿ ಆದೇಶವನ್ನು, ಚುನಾವಣಾ ಆಯೋಗದ ಆದೇಶವನ್ನು ರಜಾಗೊಳಿಸಬೇಕು ಅಂತ ತೀರ್ಪನ್ನು ನೀಡಿಬಿಟ್ರು. ಯಾವಾಗ ತೀರ್ಪನ್ನು ನೀಡಿದರೂ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಸುಮ್ಮನೆ ಕೂತ್ಕೊಳ್ಳಿಲ್ಲ. ತಕ್ಷಣ ಕೆಲವೇ ಗಂಟೆಗಳ ಅವಧಿಯನ್ನು ಬಿಡ್ತು
ಅದಾದಮೇಲೆ ಡಿವಿಷನ್ ಬೆಂಚ್ಗೆ ಅಪೀಲ್ ಹೋಯಿತು. ನೋಡಿ, ಲೋವರ್ ಕೋರ್ಟ್ನಲ್ಲಿ ಈ ರೀತಿ ಅದನ್ನ ರದ್ದು ಮಾಡಿದ್ದಾರೆ. ನಾವು ಯಾವ ಕಾರಣಕ್ಕೆ ಈ ರೀತಿಯಾದಂಥ ಮುಂಜಾಗರೂಕತಾ ಕ್ರಮ ಅಂತ ನಿಷೇಧ ಹೇರಿದ್ವಿ ಅಂದರೆ ಇಲ್ಲಿ ವಿಡಿಯೋಗಳಿದಾವೆ ನೋಡಿ ಅಂದರು. ಯಾವಾಗ ರಾವು ಆ ರೀತಿ ವಜಾ ಅಂತ ಹೇಳಿದರು, ಬೈಕಲ್ಲಿ ಸವಾರಿ ಮಾಡೋದು ನಿಮ್ಮ ಮಾನವ ಹಕ್ಕು ಅಂತ ಹೇಳಿದರು, ಮೂಲಭೂತ ಹಕ್ಕು ಅಂತ ಹೇಳಿದರು, ಬೈಕ್ ಸವಾರರ ಗೂಂಡಾಗಿರಿ ಯಾವ ರೀತಿ ಶುರು ಆಯಿತು ಅಂದರೆ ಕಿರುಚಾಡೋದು, ವೀಲಿಂಗ್ ಮಾಡೋದು, ಕಂಡಲ್ಲಿ ಬೈಕ್ಗಳು ಓಡಾಡೋದು ಶುರು ಆಗ್ಬಿಡ್ತು. ಅದನ್ನೆಲ್ಲ ಎಲೆಕ್ಷನ್ ಕಮಿಷನ್ ಅವ್ರು ರೆಕಾರ್ಡ್ ಮಾಡ್ಕೊಂಡು ಡಿವಿಷನ್ ಬೆಂಚಿಗೆ ತಂದಿಟ್ರು. ನೋಡಿ ಸ್ವಾಮಿ, ನೀವು ಹೇಳಿದ್ರಲ್ಲ ವಜಾ ಮಾಡಿ ಅಂತ, ವಜಾ ಮಾಡಿದ ತಕ್ಷಣ ಈ ರೀತಿ ಆಟ ಶುರುವಾಗಿದ್ದಾವೆ, ಇದು ಮುಂದುವರಿಬೇಕಾ ಮುಂದುವರಿಬಾರ್ದ ನೀವು ನಮಗೆ ಹೇಳಿ ಅಂತ ಡಿವಿಷನ್ ಬೆಂಚ್ ಹೇಳ್ತದೆ. ಯಾವ ರೀತಿ ಆರ್ಡರ್ ಮಾಡಿದಾರ್ರಿ ಅವರು? ಅಲ್ರಿ, ಜನ ಈ ರೀತಿ ವೀಲಿಂಗ್ ಮಾಡಿಕೊಂಡು ಬೈಕಲ್ಲಿ ಈ ರೀತಿ ಉದ್ದಟತನ ಮಾಡೋದಾದರೆ ಚುನಾವಣೆಯನ್ನು ನಡೆಸೋದು ಹೇಗೆ? ಲೋವರ್ ಕೋರ್ಟ್ನ ಆದೇಶವನ್ನು ರದ್ದುಗೊಳಿಸಿ ಇವರು ಯಥಾ ಪ್ರಕಾರ ಮುಂಚೆ ನಿಮ್ಮ ಆದೇಶದ ಪ್ರಕಾರ 48 ಗಂಟೆಗಳಿಗಿಂತ ಚುನಾವಣೆಗಿಂತ ಮುಂಚೆ 6ರಿಂದ 6 ಗಂಟೆವರೆಗೂ ಬೈಕ್ ಓಡಾಟಕ್ಕೆ ಅವಕಾಶ, ಮುಂದೆ ವಿನಾಯಿತಿಯ ಮೂಲಕ ನಿಷೇಧವನ್ನು ಹೇರುವಂಥ ಕಾರ್ಯಕ್ರಮಕ್ಕೆ ಮುಂದುವರಿಸಲಾಯಿತು. ಎಂಥ ವಿಚಿತ್ರವಾದ ಸನ್ನಿವೇಶಗಳು ಅಂತ ನಾನು ನಿಮ್ಗೆ ಹೇಳ್ತಾ ಇರೋದು. ಚುನಾವಣೆಯನ್ನು ಮಾಡಬೇಕಾ ಅಥವಾ ಈ ರೀತಿಯಾದಂಥ ಕೋರ್ಟಿನಲ್ಲೇ ಅಲರಾಡ್ತಾ ಇಡೀ ಚುನಾವಣೆಯನ್ನು ಮುಗಿಸ್ಬಿಡ್ಬೇಕಾ ಅನ್ನೋದು ಈಗಿರುವಂಥ ಪ್ರಶ್ನೆ. ಈ ಬಾರಿ ಚುನಾವಣಾ ಆಯೋಗ ಯಾವ ಮಟ್ಟಿನ ಸತ್ವ ಪರೀಕ್ಷೆಗೆ ಒಳಗಾಗ್ತಾ ಇದೆ ಅಂದರೆ ಅದರ ದಿಟ್ಟತೆಯನ್ನು ಪ್ರಶ್ನಿಸಿದ್ದಾರೆ ಮಮತಾ ಬೇಗಂ ಅವರು. ಮಮತಾ ಬೇಗಂ ಅವರ ಸಾರ್ವಭೌಮತೆಗೆ, ಮಮತಾ ಬೇಗಂ ಅವರ ದುರಹಂಕಾರಕ್ಕೆ, ಮಮತಾ ಬೇಗಂ ಅವರ ನಿರಂಕುಶ ಪ್ರಭುತ್ವಕ್ಕೆ ಸರಿಯಾದ ಈಟಿಯನ್ನು ಅವ್ರು ಹಾಕ್ತಾ ಇದ್ದಾರೆ ಅಂತ ಒಂದೊಂದು ಪ್ರಕರಣಗಳು ಸಾಕ್ಷಿ ಆಗ್ತವೆ. ಯಾವತ್ತು SIR ಪ್ರಾರಂಭ ಆಯಿತು ಅವತ್ತಿನಿಂದ ಶುರುವಾದಂಥ ಸಮಸ್ಯೆ. ಅವತ್ತಿಂದ ಕೋರ್ಟ್ ಅಲೆದಾಟವನ್ನು ಬಿಟ್ಟೇ ಇಲ್ಲ. ಅದಾದ ಮೇಲೆ ಇಷ್ಟಕ್ಕೆ ಮುಗಿಯೋದಿಲ್ಲ. ಒಬ್ಬ ಅಬ್ಸರ್ವರ್ BJP ಅಭ್ಯರ್ಥಿಯ ಜೊತೆ ಮಾತನಾಡಿದ್ದಾನೆ, ಆದ್ದರಿಂದ ಅಬ್ಸರ್ವರ್ ಇರಬಾರ್ದು. ನೋಡಿ ಯಾವ ರೀತಿ ಕೇಸ್ಗಳನ್ನು ಹಾಕ್ತಾ ಇದ್ದಾರೆ ಅಂತಂದರೆ, ಕೋರ್ಟ್ ಹೇಳುತ್ತೆ, ಅಲ್ಲ ಸ್ವಾಮಿ, ಆತ ಅಬ್ಸರ್ವರು, ಆತ ವೋಟರ್ ಜೊತೆನೂ ಮಾತಾಡಬೇಕು, ಪೋಲಿಂಗ್ ಏಜೆಂಟ್ ಜೊತೆನೂ ಮಾತಾಡಬೇಕು, ಜೊತೆಗೆ ಅಭ್ಯರ್ಥಿಯ ಜೊತೆನೂ ಮಾತಾಡಬೇಕು. ಅವನು ಯಾವ ಹಕ್ಕುಗಳನ್ನು ಕೂಡ ನಾವು ಇದನ್ನು ಮಾಡಲಿಕ್ಕಾಗಲ್ಲ, ಕರ್ಟೇಲ್ ಮಾಡಲಿಕ್ಕೆ ಆಗೋದಿಲ್ಲ. ಆತ ಅಬ್ಸರ್ವರ್ ಆಗಿರೋದ್ರಿಂದ ಈ ಎಲ್ಲ ಸಮನ್ವಯಗಳನ್ನು ಮಾಡಿಕೊಂಡೇ ಚುನಾವಣೆಯನ್ನು ನೆರವೇರಿಸಬೇಕು. ಈ ಅರ್ಜಿಯಲ್ಲಿ ಹುರುಳಿದಂಥ ಅರ್ಜಿನ ವಜಾ ಮಾಡಿಬಿಟ್ರು. ಇಲ್ಲಿಗೆ ಮುಗಿಲಿಲ್ಲ ಸ್ವಾಮಿ, ಇಲ್ಲಿಗೆ ಮುಗೀತು ಅಂತ ಅನ್ಕೋಬೇಡಿ. ಇದಾದ ಮೇಲೆ ಇನ್ನೊಂದಿದೆ, ಭಾಳ ಮುಖ್ಯ ಇದೆ. ಇದನ್ನು ಕೇಳಿದರೆ ನಕ್ಕು ಬಿಡ್ತೀರಿ. ಅಲ್ಲಿ ಒಂದು ಲಕ್ಷ್ಮಣ ರೇಖಾ ಅಂತ ಮಾಡಿದ್ದಾರೆ ಸ್ವಾಮಿ ಪಶ್ಚಿಮ ಬಂಗಾಳದಲ್ಲಿ. ಏನಂದರೆ, ಯಾವುದೇ ಬೂತ್ ಇರುತ್ತೆ, ಬೂತ್ನಿಂದ 100 ಮೀಟರ್ವರೆಗೂ ಯಾರು ಹೋಗುವ ಹಾಗಿಲ್ಲ, ಇನ್ಕ್ಲೂಡಿಂಗ್ ವೆಸ್ಟ್ ಬೆಂಗಾಲ್ ಪೊಲೀಸ್. ಪಶ್ಚಿಮ ಬಂಗಾಳದ ಪೊಲೀಸರು ಕೂಡ ಅದರೊಳಗೆ ಹೋಗುವ ಹಾಗಿಲ್ಲ. ಅಲ್ಲಿ ಭದ್ರತಾ ಸಿಬ್ಬಂದಿಯವರು ಹೋಗ್ಬೋದು, CRPF ಅವರು, CPF ಯಾರ್ಯಾರಿದ್ದಾರೆ, BSF ಅವ್ರು ಯಾರು ಬೇಕಾದ್ರೂ ಹೋಗ್ಬೋದು. ಅಲ್ಲಿಯ ಪಶ್ಚಿಮ ಬಂಗಾಳ ಪೊಲೀಸರು ಒಂದು ಕೋರ್ಟಲ್ಲಿ ಅಪ್ಲಿಕೇಶನ್ ಹಾಕಿದರು, ನಮಗೆ ಮತಗಟ್ಟೆಯ 100 ಮೀಟರ್ವರೆಗೂ ಹೋಗಲಿಕ್ಕೆ ಅವಕಾಶ ಇಲ್ಲ, ನಮ್ಮ ಹಕ್ಕುಗಳ ಹನನ ಆಗ್ತಾ ಇದೆ. ನೋಡಿ, ಪೊಲೀಸರ ಹಕ್ಕಿನ ಹನನ ಅಂತ ಇದು. ಆಯ್ತಪ್ಪ, ನೀವು 100 ಮೀಟರ್ ಒಳಗಡೆ ಪೊಲೀಸರು ಹೋಗುವಂಥ ಅಗತ್ಯ ಏನಿದೆ? ಯಾವಾಗ ಕೇಂದ್ರ ಭದ್ರತಾ ಪಡೆ ಸಂಪೂರ್ಣ ಜವಾಬ್ದಾರಿಯನ್ನು ತೆಗೆದುಕೊಂಡ ಮೇಲೆ ಅವರೇ ಅಲ್ಲಿ ನಡೆಯುವಂಥ ಎಲ್ಲ ಲಾ ಆ್ಯಂಡ್ ಆರ್ಡರ್ಗಳನ್ನು ನಾವು ನಿರ್ಧರಿಸ್ತೀವಿ, ಅದನ್ನು ನೋಡ್ಕೋತೀವಿ ಅಂತ ಹೇಳಿದ ಮೇಲೆ ಪಶ್ಚಿಮ ಬಂಗಾಳದ ಪೊಲೀಸರು 100 ಮೀಟರ್ ಒಳಗಡೆ ಹೋಗಬೇಕು ಅನ್ನುವಂಥ ಹಠ ಇವ್ರಿಗೆ ಯಾಕೆ? ಕೋರ್ಟ್ ಹೇಳ್ತೀವಿ, ಅಲ್ಲಿ ಈಗಾಗಲೇ ಸೆಂಟ್ರಲ್ ಪ್ರೊಟೆಕ್ಷನ್ ಫೋರ್ಸ್ ಇರೋದ್ರಿಂದ, ಪೊಲೀಸ್ ಫೋರ್ಸ್ ಇರೋದ್ರಿಂದ ನೀವು ಹೋಗಬೇಕಾದ ಅಗತ್ಯ ಇಲ್ಲ, ನೀವು 100 ಮೀಟರ್ ಆಚೆನೇ ಇರಿ ಅಂತ ವಜಾ ಮಾಡಿದ್ರು. ಇನ್ನು ನಿನ್ನೂ ಒಂದು ವಿಷಯ ಹೇಳಿದ್ದೆ ನಾನೇನಂತ, ಉತ್ತರ ಪ್ರದೇಶದ DIG ಕೇಡರ್ನ ಒಬ್ಬ ಆಫೀಸರ್ನ ಅಲ್ಲಿ ಅಪಾಯಿಂಟ್ ಮಾಡಿದ್ದಾರೆ, ಅಜಯ್ ಪಾಲ್ ಶರ್ಮಾ ಅಂತೇಳಿ. ಈ ಅಜಯ್ ಪಾಲ್ ಶರ್ಮಾನ 24 ಪರಗನ ದಕ್ಷಿಣದ ಪ್ರದೇಶದಲ್ಲಿ ಆತರನ್ನ ಪೊಲೀಸ್ ಅಬ್ಸರ್ವರ್ ಅಂತ ಹಾಕಿದ್ದಾರೆ. ಅಲ್ಲಿ ಜಹಾಂಗೀರ್ ಖಾನ್ ಅಂತೇಳಿ ಈ TMCಯ ಒಬ್ಬ ಅಭ್ಯರ್ಥಿ. ಈತನ ಸಮಸ್ಯೆ ಏನಂದರೆ, ಈತ ಹಲವಾರು ಗೂಂಡಾಗಳನ್ನು ಸಾಕೊಂಡು ಬಂದಿರುವಂಥ ವ್ಯಕ್ತಿ ಈತ. ಈತ ಹೊರಟ್ರೆ 10-15 ಜನ, 10-15 ಕಾರುಗಳು ಬರ್ತವೆ, ಸುತ್ತಮುತ್ತಲು ಗೂಂಡಾಗಳಿರ್ತಾರೆ. ಈತ ಬರುವ ಹೋಗುವ ಧಾಟಿಯೇ ವಿಚಿತ್ರವಾಗಿರ್ತದೆ. ಈತ ಎಲ್ಲರನ್ನೂ ಹೆದರಿಸ್ಕೊಂಡು ಓಡಾಡ್ತಾ ಇದ್ದ. ಈ ಮಾಹಿತಿಯನ್ನು ಅಜಯ್ ಪಾಲ್ ಶರ್ಮಾ ಕಲೆಕ್ಟ್ ಮಾಡಿದರು. ಯಾರಿದ್ದಾರೆ ಇಲ್ಲಿ ಅಭ್ಯರ್ಥಿ, ಏನಿವಂದು ಅಂತೆಲ್ಲ ಹಿಸ್ಟ್ರಿ ತೆಗೆದು ನೋಡಿದ್ರು. ಈತ ರೌಡಿ ಶೀಟರ್ ಅಂತ ಗೊತ್ತಾಯಿತು, TMC ಅಭ್ಯರ್ಥಿ ಅಂತ ಗೊತ್ತಾಯಿತು. ನೇರವಾಗಿ ಬೆಳ್ಳಂಬೆಳಗ್ಗೆ ತಮ್ಮ ಭದ್ರತಾ ಸಿಬ್ಬಂದಿಯನ್ನು ಕರ್ಕೊಂಡು ಜಹಾಂಗೀರ್ ಖಾನ್ ಪ್ರದೇಶಕ್ಕೆ ಹೋದರು. ಹೋದವರೇ ಹೇಳಿದರು, ನಿನ್ನ ಗೂಂಡಾಗಳು ಈ ರೀತಿ ಕೆಲಸ ಮಾಡಿದ್ದಾರೆ, ಮೊನ್ನೆ ಹಿಂಗೆ ಮಾಡಿದ್ದಾರೆ, ನೀನೇನಾದರೂ ಇನ್ನು ಮುಂದೆ ಈ ರೀತಿಯ ಚಟುವಟಿಕೆಯನ್ನು ಮುಂದುವರಿಸಿದರೆ ನೀನು ಎತ್ತಕ್ಕೊಂಡು ಹೋಗ್ಬೇಕಾಗತ್ತೆ, ಹುಷಾರಾಗಿರು ನೀನು. ಆತ ತಲೆ ತಗ್ಗಿಸಿ ನಿಂತಿದ್ದ.
ಯಾವ ಜಹಾಂಗೀರ್ ಖಾನನನ್ನು ಇಲ್ಲಿವರೆಗೂ ವೆಸ್ಟ್ ಬೆಂಗಾಲ್ ಪೊಲೀಸರು ಸೆಲ್ಯೂಟ್ ಹೊಡೆದು ಆತನನ್ನು ಕಂಡ ಕಡೆ ಕರ್ಕೊಂಡು ಹೋಗ್ತಾಯಿದ್ರು. ಯಾರೂ ಆತನನ್ನು ಮುಟ್ತಾ ಇರಲಿಲ್ಲ, ಆತನ ಬಗ್ಗೆ ಮಾತಾಡ್ತಾ ಇರಲಿಲ್ಲ. ನೀವು ಗೂಗಲ್ಗೆ ಹೋಗಿ ಪರೀಕ್ಷೆ ಮಾಡಿ ನೋಡಿ, ಜಹಾಂಗೀರ್ ಖಾನ್ TMC ಕ್ಯಾಂಡಿಡೇಟ್ ಅಂತ ಹಾಕಿ ನಿಮ್ಗೆ ಸಂಪೂರ್ಣ ಮಾಹಿತಿ ಬರುತ್ತೆ. ಅದಾದಮೇಲೆ ಅಜಯ್ ಪಾಲ್ ಶರ್ಮಾ ಆ್ಯಕ್ಟ್ ಬಗ್ಗೆ ಮಾಹಿತಿಯನ್ನು ಕಲೆಕ್ಟ್ ಮಾಡಿ ನಿಮ್ಗೆ ಸರ್. ಈ ಅಜಯ್ ಪಾಲ್ ಶರ್ಮಾನಂಥ ಆಫೀಸರ್ ಇರೋದರಿಂದ ಉತ್ತರ ಪ್ರದೇಶದಲ್ಲಿ ಗೂಂಡಾಗಿರಿ ಆ ಮಟ್ಟಿಗೆ ಸಂಪೂರ್ಣವಾಗಿ ನಿಶ್ಚೇಷ್ಟತೆಗೊಂಡಿದೆ. ಇಲ್ಲದೆ ಹೋಗಿದ್ರು ಉತ್ತರ ಪ್ರದೇಶದಲ್ಲಿ ರೌಡಿಗಳು ಪಶ್ಚಿಮ ಬಂಗಾಳದಲ್ಲಿ ಏನೂ ಅಲ್ಲ, ಹಾಡೇ ಹಗಲು ಪೊಲೀಸ್ ಆಫೀಸರ್ನ ಹೆಂಡತಿಯನ್ನು ಎತ್ಕೊಂಡು ಹೋಗುವಂಥ ರೌಡಿಗಳಿರುವಂಥ ಉತ್ತರ ಪ್ರದೇಶ ಮತ್ತು ಬಿಹಾರಗಳು. ಹೀಗೆ ಈ ಮಮತಾ ಬೇಗಂ ಅವರ ಆಟಾಟೋಪ ಪ್ರತಿ ಬಾರಿ ಕೋರ್ಟಿನಲ್ಲಿ ಫೇಲ್ ಆಗ್ತಾನೇ ಇದೆ. ಯಾಕೆ ಇಷ್ಟೊಂದು ಕೇಸ್ ಹಾಕ್ತಾ ಇದ್ದಾರೆ ಮಮತಾ ಬೇಗಂ ಅವರು? ಯಾಕೆ ಹಾಕ್ತಾ ಇದ್ದಾರೆ ಅಂದರೆ ಸಂಪೂರ್ಣವಾಗಿ ಹತಾಶರಾಗಿದ್ದಾರೆ. ಯಾವ ಮಮತಾ ಬೇಗಂ ತನ್ನ ಮೂಗಿನ ನೇರಕ್ಕೆ ಚುನಾವಣೆ ನಡೆಯುತ್ತೆ ಅಂತ ಅಂದ್ಕೊಂಡಿದ್ರು, ಅದಕ್ಕೆ ತದ್ವಿರುದ್ಧವಾದಂಥ ವ್ಯವಸ್ಥೆ ಆಯಿತು. ಯಾವ ಕಾಳಿಘಾಟು ನನ್ನ ತವರು ಮನೆ ಅಂತ ಅಂದ್ಕೊಂಡಿದ್ರು, ಅಲ್ಲಿಯೇ ಮೈಕಿನಲ್ಲಿ ಸುವೇಂದು ಅಧಿಕಾರಿಯ ಭಾಷಣ ಕೇಳ್ತಾ ಇದ್ದರೆ ಈಕೆ ರ್ಯಾಲಿ ಮಾಡೋದು ಹೇಗೆ, ಈಕೆ ಪಾದಯಾತ್ರೆ ಮಾಡೋದು ಹೇಗೆ ತಿಳಿಯಲಾರದ ಸ್ಥಿತಿಯಲ್ಲಿ ಗೂಂಡಾಗಳನ್ನ ಬಿಟ್ಟು ಗಲಾಟೆ ಮಾಡಿಸ್ಲಿಕ್ಕೂ ಸಾಧ್ಯ ಆಗ್ತಾ ಇಲ್ಲ, ಬೈಕ್ ಮೂಲಕ ನಾಡು ಬಾಂಬ್ ಹಾಕ್ಸ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಜೊತೆಗೆ ಕೋರ್ಟ್ಗೆ ಹೋದರೆ ನ್ಯಾಯ ಸಿಗ್ತಾ ಇಲ್ಲ. ಇದೆಲ್ಲವನ್ನು ಗಮನಿಸಿದರೆ ಫಲಿತಾಂಶ ಏನಿರುತ್ತೆ ಅನ್ನೋದನ್ನು ಸೂಕ್ಷ್ಮವಾಗಿ ನಾವೇ ವಿಚಾರ ಮಾಡ್ಬೋದು. ಜ್ಞಾನಿಗೆ ಹೆಚ್ಚು ಹೇಳಬೇಕಾದ ಅಗತ್ಯ ಇಲ್ಲ. ನಮಸ್ಕಾರ.